ಇನ್ನು ಬಿಬಿಎಂಪಿ ಹಾಗೂ ಬಿಬಿಎಂಪಿಯ ಅಡಿ ಕಾರ್ಯನಿರ್ವಹಿಸುವಂತಹ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಸುದ್ದಿಯನ್ನು ತಪ್ಪದೆ ನೋಡಬೇಕು. ನಿಮ್ಮ ಬೇಜವಾಬ್ದಾರಿಯಿಂದ ಬೆಂಗಳೂರಿನಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ. ಈಗ ಉದಾಹರಣೆಗೆ ನಿಮ್ಮ ಏರಿಯಾಗಳಲ್ಲಿ ಏಕಾಏಕಿ ಏನಾದರೂ ಮರಗಳು ಕಾಣೆಯಾಗ್ತಾ ಇವೆ. ಕಿಡಿಗೇಡಿಗಳು ಬಂದು ರಾಜಾರೋಷವಾಗಿ ಸುಮಾರು 20 ವರ್ಷ ಮೇಲ್ಪಟ್ಟಂತಹ ಮರಗಳನ್ನು ದಂಡಿಯಾಗಿ ಬುಡ ಸಮೇತ ಕಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವರಿಗೆ ಯಾವ ಪರವಾನಿಗೆನೂ ಇಲ್ಲ, ಏನೂ ಇಲ್ಲ. ಇದೆಲ್ಲವನ್ನ ನೋಡ್ತಾ ಇದ್ರು ಕೂಡ ಬಿಬಿಎಂಪಿ ಅಧಿಕಾರಿಗಳು ಮಾತ್ರ ಸುಮ್ಮನೆ ಕೂತಿದ್ದಾರೆ. ಹಾಗಾದರೆ ಕುಮ್ಮಕ್ಕು ಇವರಿಂದನೇ ಆಗ್ತಾ ಇದೆಯಾ ಪ್ರಶ್ನೆ ಮೂಡುತ್ತೆ. ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ. ಬಿಬಿಎಂಪಿ ಅರಣ್ಯ ಇಲಾಖೆ ನಿರ್ಲಕ್ಷ್ಯಕ್ಕೆ ಮರಗಳೇ ಮಾಯ. 20 ವರ್ಷಗಳ ಮರಗಳು ಬುಡ ಸಹಿತ ಕಟ್. ಬಿಬಿಎಂಪಿಗೆ ದೂರು ನೀಡಿದ್ರೂ ಇಲ್ಲ ರೆಸ್ಪಾನ್ಸ್. ಮರ ಬೆಳೆಸಿ ನಾಡು ಉಳಿಸಿ ಅಂತ ದೊಡ್ಡವರು ಹೇಳಿದ್ದಾರೆ. ಕಾಡೇ ನಾಡಿಗೆ ಜೀವ, ಜೀವಕ್ಕೆ ಮರ ಗಿಡಗಳೇ ಉಸಿರು ಅಂತ ಓದಿದ್ದೇವೆ, ಕೇಳಿದ್ದೇವೆ. ಗಿಡ ಮರಗಳನ್ನ ನೆಡಲು ಹಲವು ಕಾರ್ಯಕ್ರಮಗಳನ್ನ ಅರಣ್ಯ ಇಲಾಖೆ ಮಾಡುತ್ತೆ. ಆದ್ರೆ ಈ ಏರಿಯಾದಲ್ಲಿ ಬಿಬಿಎಂಪಿ ಅರಣ್ಯ ಇಲಾಖೆ ನಿರ್ಲಕ್ಷ್ಯಕ್ಕೆ ಮರಗಳ ಬುಡಕ್ಕೆ ಕಿಡಿಗೇಡಿಗಳು ಕೊಡಲಿ ಇಟ್ಟಿದ್ದಾರೆ. ಹೌದು, ಕಲ್ಯಾಣ ನಗರದ ಹೆಣ್ಣೂರು ಬಂಡೆ ಬಳಿಯ ಭೈರವೇಶ್ವರ ಲೇಔಟ್ನಲ್ಲಿದ್ದ 10 ವರ್ಷಗಳ ಮರಗಳನ್ನ ಕಟ್ ಮಾಡಿ ತೆಗೆದುಕೊಂಡು ಹೋಗಲಾಗಿದೆ. ಸಾರ್ವಜನಿಕ ಸ್ಥಳಗಳ ಮರ ಕಟ್ ಮಾಡೋದು ಬಿಬಿಎಂಪಿ ಅರಣ್ಯ ಇಲಾಖೆ ಕೆಲಸ. ಆ ಮರ ಜೀವಹಾನಿ ಅಪಾಯ ತರುವ ಹಂತದಲ್ಲಿದ್ರೆ ಮಾತ್ರ ಮರಗಳ ತೆರವು ಬಿಬಿಎಂಪಿ ಮಾಡುತ್ತೆ. ಆದ್ರೆ ಇಲ್ಲಿ ಯಾರೋ ಕಿಡಿಗೇಡಿಗಳು ಮರಗಳನ್ನ ಕೇವಲ ಅರ್ಧ ಗಂಟೆಯಲ್ಲಿ ಕಟ್ ಮಾಡಿ ಟೆಂಪೋಗೆ ತುಂಬಿಕೊಂಡು ಹೋಗಿದ್ದಾರೆ. ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸುಮಾರು ಟೈಮ್ ನಾವು ಬಿಬಿಎಂಪಿ ಆಫೀಸ್ಗೆ ನಮ್ಮ ತಂದೆಯವರು ಸೀನಿಯರ್ ಸಿಟಿಸನು ಸುಮಾರು ಟೈಮ್ ಹೋಗಿ ಬಂದಿದ್ರು ಇವತ್ತಿನವರೆಗೂ ಒಂದು ಅಧಿಕಾರಿ ಬಂದು ಇಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಲಿಲ್ಲ. ಒಬ್ಬರು ಬಂದ್ಬಿಟ್ಟು ನಮಗೆ ಓಕೆ ಒಂದು ಲೆಟ್ರ್ ಕೊಟ್ಟಿದ್ದೀವಿ, ಓಕೆ ಟ್ರಿಮ್ ಮಾಡ್ಕೋಬೋದು ಅಂತ ಒಂದು ಲೆಟ್ರ್ ಕೊಟ್ಟಿಲ್ಲ, ಏನೂ ಇಲ್ಲ. ಒಂದೇ ಸಮ ಬಂದು ಬುಡ ಕಟ್ ಮಾಡಿಬಿಟ್ರೆ ಈ ಬೆಂಗಳೂರಲ್ಲಿ ಇಲ್ಲ ಕಾನೂನು ಇದರಲ್ಲಿ ಏನು ಬದ್ಧವಾಗಿದೆ ಅಂತ ನಮಗಂತೂ ಗೊತ್ತಿಲ್ಲ. ಇಲ್ಲಿ ಇದಕ್ಕೆ ಯಾರೆಲ್ಲ ಹೊಣೆಗಿದ್ದಾರೆ, ಪಕ್ಕದ ಮನೆಯವರು ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇಲ್ಲ ಬಿಬಿಎಂಪಿ ಹೊಣೆಗಾರಾಗಿದ್ದಾರೋ ಇದಕ್ಕೆಲ್ಲರಿಗೂ ಒಂದು ಕ್ರಮ ತಗೋಬೇಕು ಅಂತ ಕಾನೂನು ಪ್ರಕಾರ ನಾನು ಕೇಳ್ಕೊತಾ ಇದ್ದೀನಿ. ಸ್ಥಳೀಯರೇ ಫುಟ್ಪಾತ್ ಮೇಲಿದ್ದ ಮರಗಳನ್ನ ಕತ್ತರಿಸಿದ್ರ, ಮರ ಕತ್ತರಿಸೋರಿಗೆ ಸಾಥ್ ನೀಡಿದ್ರ ಅಧಿಕಾರಿಗಳು. ಒಂದು ಮರ ಕಡಿದ್ರೆ 1 ಲಕ್ಷ ದಂಡ ವಿಧಿಸಿ ಎಂದು ಸುಪ್ರೀಂ ಕೋರ್ಟ್ ಆದೇಶ ಇದೆ. ಮರಗಳನ್ನ ಉಳಿಸಿ ಅಂತ ಕಲ್ಯಾಣ ನಗರದ ಭೈರವೇಶ್ವರ ಲೇಔಟ್ನ ಫ್ರಾಂಕ್ಲಿನ್ ಹಾಗೂ ಅವರ ತಂದೆ ಸೌಂದರ್ ರಾಜ್ ಬಿಬಿಎಂಪಿ ಅರಣ್ಯ ಇಲಾಖೆಗೆ ಒಂದಲ್ಲ ಎರಡಲ್ಲ 7 ಬಾರಿ ದೂರು ನೀಡಿದ್ದಾರೆ. ಆದರೆ ಬಿಬಿಎಂಪಿಯಿಂದ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಏನು ಸಮಸ್ಯೆ ಅಂತಾಲೂ ಅರಣ್ಯ ಇಲಾಖೆ ಅಧಿಕಾರಿಗಳು ನೋಡಿಲ್ಲ. ಒಂದೇ ಕಡೆ 3-4 ಮರಗಳನ್ನ ಬುಡ ಸಹಿತ ಕಟ್ ಮಾಡಲಾಗಿದೆ. ಆಗಲೇ ಕಟ್ ಮಾಡಿದ ಮರಗಳನ್ನ ಸಾಗಿಸಲಾಗಿದೆ. ಇದರಲ್ಲಿ ಸ್ಥಳೀಯ ಅರಣ್ಯ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂದು ಆರೋಪ ಮಾಡ್ತಿದ್ದಾರೆ ಭೈರವೇಶ್ವರ ಲೇಔಟ್ ನಿವಾಸಿಗಳು. ನನ್ನ ಮೈ ಚೆನ್ನಾಗಿಲ್ಲ, ಕಾಲು ಪ್ರಾಬ್ಲಮ್ಮು, ನನ್ನ ಮೊಮ್ಮಗಳು ಹಾಸ್ಪಿಟಲ್ ಇದ್ದಾರೆ ಬಿಟ್ಟು ಅಲ್ಲಿ ಹೋಗಿಬಿಟ್ಟಿದ್ದೇನೆ. ಅವತ್ತು ಯಾರೂ ಇಲ್ಲ ಇಲ್ಲಿ. ಇಮ್ಮಿಡಿಯೇಟಾಗಿ ಅವ್ರು ಕಟ್ ಮಾಡಿಕೊಂಡು ವಿದಿನ್ 10-15 ಮಿನಿಟ್ಸ್ ಹಾಫ್ ಆನ್ ಅವರ್ನಲ್ಲಿ ಕಟ್ ಮಾಡಿಕೊಂಡು ಹೋಗ್ಬಿಟ್ಟಿದ್ದಾರೆ. ಯಾರು ಕಟ್ ಮಾಡಿದ್ರು ಯಾರು ಗೊತ್ತಿಲ್ಲ, ಎಲ್ಲಿ ಪಕ್ಕದಲ್ಲಿ ಇರೋರು ಯಾರು ಹೇಳೋಲ್ಲ, ಯಾರು ಗೊತ್ತಿಲ್ಲ, ಎಲ್ಲ ಸೈಲೆಂಟ್ ಆಗಿದ್ದಾರೆ. ಆ ಮರದಿಂದ ಇವ್ರಿಗೆ ಏನು ತೊಂದರೆ ಇಲ್ಲ ಸರ್. ಅದು ಮನೆ ಲೈಫ್ ಪ್ರಾಬ್ಲಮ್ಮು, ಇಲ್ಲಿ ಬೇರೆ ಏನು ಬಿಲ್ಡಿಂಗ್ ಪ್ರಾಬ್ಲಮ್ನ ಇದ್ದರೆ ಕಟ್ ಮಾಡಲಿ ಪರವಾಗಿಲ್ಲ, ಇಲ್ಲ ಅವ್ರ ಸೈಡ್ನಲ್ಲಿ ಕಟ್ ಮಾಡಲಿ ಪರವಾಗಿಲ್ಲ, ಈ ರೋಡ್ ಸೈಡ್ನಲ್ಲಿ ಇರೋದೆಲ್ಲ ಯಾಕೆ ಕಟ್ ಮಾಡ್ತೀರಾ ಅಂದ್ಬಿಟ್ಟು ತುಂಬ ಅವ್ರಿಗೆ ಹೇಳಿದ್ದೀನಿ ಸರ್ ನಾನು. ಒಣ ಮರಗಳು, ಡೇಂಜರ್ ಮರಗಳನ್ನ ಕಟ್ ಮಾಡಿ ಅಂತ ಬಿಬಿಎಂಪಿ ಅಧಿಕಾರಿಗಳಿಗೆ ಗೋಗರೆದ್ರೂ ಪ್ರಯೋಜನ ಇರಲ್ಲ. ಆದ್ರೆ ಈ ಪ್ರಕರಣದಲ್ಲಿ ಬಿಬಿಎಂಪಿ ಅರಣ್ಯ ಇಲಾಖೆ ಅಧಿಕಾರಿಗಳು ಜಾಣ ಕುರುಡರಾಗಿದ್ದಾರೆ. ಉಳಿಸಬಹುದಾಗಿದ್ದ ಮರಗಳು ಅಧಿಕಾರಿಗಳ ಬೇಜವಾಬ್ದಾರಿಗೆ ಬಲಿಯಾಗಿವೆ. ಮರ ಕಟ್ ಮಾಡಿದ ಕಿಡಿಗೇಡಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕಿದೆ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.